ಅಷ್ಟು ದೂರ ಬಂದಿದ್ದೀವಿ ಇವಾಗಲೇ. ಕಲ್ಲಿದೆ. ಕ್ಯಾ 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 ಕ್ಯಾ. 11 ಕಿಲೋಮೀಟ್ರ್ ಅಷ್ಟೇ. ತಂಗಾಳಿ, ತುಂತುರು ಮಳೆ, ತುಂತುರು ಮಳೆ. ಅಲ್ಲಿ ತಿಂದು ಇಲ್ಲಿ ಅರ್ಗಿಸ್ಕೊಳ್ಳೋಕ್ಕೆ ಕೆ 500 ಸುಸ್ತಾಗಿ ಕೂತ್ಕೊಂಡ್ಬಿಟ್ಟವ್ರೆ. ಈಗ ಅವ್ರು ಎದ್ದಿದ್ದಾರೆ. ಇನ್ನು ಮುಂದೆ ಅವ್ರ ಬ್ಯಾಟಿಂಗ್ ಶುರು ಆಗುತ್ತೆ. 2 ಚಪಾತಿ ಕರಗ್ತು. ನೆಕ್ಸ್ಟು ಇನ್ನೊಂದು ಭಾಕ್ರಿ ಬಾಕಿ ಇದೆ. ಆಮೇಲೆ ಫ್ರೈಡ್ ರೈಸ್ ಬಾಕಿ ಇದೆ. ಯಾವ್ದು ಎಷ್ಟೆಷ್ಟು ಹೋಗ್ತಾ ಬರ್ತಾ ಎಷ್ಟು ವರ್ಕೌಟ್ ಆಗುತ್ತೆ. ಅಣ್ಣವ್ರು ಕುಚ್ಗಿಚ್ಚು ಕಟ್ಕೊಂಡು ರೋಡ್ ರೋಲರ್ ರೆಡಿ ಆಗಿದ್ದಾರೆ. गाना नहीं बज रहा है. गाना नहीं बज रहा है. हाँ ಕೇಳಿದ ತಕ್ಷಣ ಹಾಡಾಕ್ದ. ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ನಡೆದಿದ್ದೀವಲ್ವಾ? ಅಷ್ಟೇನಾ? 1 ಕಿಲೋಮೀಟ್ರ್ ಆಯ್ತು ಕಣ್ಲ. ಇಲ್ಲಿವರೆಗೂ ಮುಗೀತು ರೋಡು. ಇಲ್ಲಿಂದ ಅಲ್ಲಿಂದ ನಾವು ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಬಂದಿದ್ದೀವಿ ಅಷ್ಟೇ. ಮನೆಯಿಂದ ಮೆಟ್ರೋ ತನಕ ನಡೆದಿದ್ದೀವಿ. ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟ್ರು ಅಂತಾರೆ. ಆ ಬೆಟ್ಟ ತುದಿ ನೋಡಿದ್ರೆ ಅಲ್ಲಿದೆ. ಎಲ್ಲಿ ಬಿಡು, ಪ್ಲೇನಲ್ಲಿ ಏನು ಇಲ್ಲಿವರೆಗೂ ಬಂದಿದೆ. ಇಲ್ಲಿದೊಂದು ಅಪ್ಪು. ಯಾವ ಕಾರ್ಡಿಯಪ್ಪ ಅದು? ಇಲ್ಲಿ ಇಸ್ಕೊಂತಾರನೇ ಇದೆ. जो मज़ा है कुछ ना आया. ಕಷ್ಟಪಡ್ತಾ ಇದ್ದಾರೆ. ಇಲ್ಲಿಂದ ಎಷ್ಟು ದೂರ ಇದೆ ಗೊತ್ತಿಲ್ಲ. ತಪ್ಪಿಸ್ಕೊಳ್ಳೋಕ್ಕೂ ದಾರಿ ಇಲ್ಲ. ಪ್ರಶಾಂತವಾದ ನೆಮ್ಮದಿಯಾಗಿ ನಿರ್ಮಲವಾದ ಗಾಳಿ. ಇದೇ ಕಾಲು 2 ದಿನದ ಹಿಂದೆ ಕುಂಟ್ತಾ ಇತ್ತು. ये हम हैं, ये हमारे पैर है और यही पैर सिटी में है. सिटी में नहीं है, काम नहीं आते सिटी में. सिटी में लिपता है इधर लिपता है, जमता है. ತಿಂದ್ಬಿಟ್ಟು ಅಮ್ಮ ಯಾವಲ್ಲ ಬೈಯೋದು ಹಣ್ಣಿನ ಇದು ನೋಡಿ ಮಾವಿನೆಲ್ಲ ಅದು ನೋಡ್ಕೊಂಬರ್ತೀನಿ. ಮಾವಿನಣ್ಣೆ ಕಣವು, ಮಾವಿನಲ್ಲ. ಮಾವಿನ ಹಣ್ಣಲ್ಲ, ಚಕ್ಕೋತ ಥರ ಇದೆ. ಕೌಸುಗಳು ಹಾಡುತ್ತಿವೆ, ಲವ್ ಬರ್ಡ್ಸುಗಳು ಓಡುತ್ತಿವೆ. ಕೌಸುಗಳು ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಜಿನಲ್ಲಿ, ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಜಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಹಟ್ಟಿ ಥರ ಕಾಣಿಸ್ತಾ ಇದೆ ನೋಡಿ, ಅದೇ ದೇವಸ್ಥಾನ. ಇನ್ನೊಂದು 1 ಅವರಲ್ಲಿ ಹೊಟ್ಟೋಗ್ತೀವಿ ಬಾ. ಅಯ್ಯೋ ಪರ ಅಷ್ಟು ದೂರ
ದೂರ ಆಗಲ್ಲಮ್ಮ. ಗ್ರೀನ್ ವೆಜ್ ಅಂತ ತೆಗ್ದಿರ್ತಾನೆ ಬಾ. ಅಲ್ಲ ಮೆಷ ವಾಪಸ್ ಬರೋ ಕತ್ಲೆ ಆಗ್ಬಿಡುತ್ತೆ. ನಮ್ಮ ಹತ್ರ ಲೈಟ್ಸು ಇಲ್ಲ ಪ್ಲೀಸ್. ನನ್ನ ಹತ್ರ ಮೊಬೈಲ್ ಲೈಟ್ ಇದೆ. ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಾ ಇದೆಯಾ ದಾರಿ? ನೋ 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 ಮನು ನೋ ನೋ ವಾಪಸ್ ಬರುವ ಹೋಗದಿರಿ ಸೋದರರೇ, ಹೋಗದಿರಿ ಕಳ್ಬಂಧುಗಳೇ. ಕ್ವಿಕ್ 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 ಕ್ವಿಕ್. ನನಗೆ ಅಲ್ಲ ನನ್ನ ಬಾ ಬಾ ಬಾ, ಐತೆ ಬಾ, ಮುಂದೆ ಐತೆ ಮರ್ಯ, ಬಾ 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 ಬಾ. ಕನ್ನಡ ಮಾತಾಡಬೇಡ. He is your lordship. Command. ಅವನ ಜೊತೆ ಕಿರ್ಚಾಡ್ಬೇಡ ಜಂಗ್ಲಿ ಥರ ಸುಮ್ಮನೆ. He is your lordship and please make Bakrid. Allah. Come out. He is your lordship. Make him Bakrid. Celebrate your Eid with this sheep. ಅಲ್ಲ ಕೋತಿಗಳು ಇಲ್ಲ ನೋಡು. ನೋಡಿ ಡಿಸ್ಟರ್ಬ್. ಯಾರು ಬರ್ತಾ ಇಲ್ಲ. ಯಾರು ಬರಲ್ಲ, ಬರ್ಬೇಕಾದ್ರೂ ಬರಲ್ಲ. ಈ ಥರ ಉಲ್ಟಾ ನಡಿಬೇಕು ಫ್ರೆಂಡ್ಸ್. ಆವಾಗ ನಿಮ್ಮ ಫ್ಯಾಟಿ ಲಿವರ್ ಸಗಣಿ ಎಲ್ಲ ತುಳಿತಾರೆ ಅವರು. ನಿಮ್ಮ ಫ್ಯಾಟಿ ಲಿವರ್ ಬೋಟಿ ಎಲ್ಲ ಆಚೆ ಬರುತ್ತೆ. ನಾನು ತುಳಿದಿಲ್ಲ. ಏನಾ? ನಾನು ತುಳಿದಿದ್ದೇನೆ ಅಂತ ಹೇಳು. ಬೋಲ್ ನಾನು ತುಳಿದಿದ್ದೆ ಅಂತ ಹೇಳ್ತೀಯ. ನಾವೆಲ್ಲ ಬೇಡ, ನನ್ನೇ ತುಳಿದಿದ್ದೀನಿ ಅಂತ. ಬೋಲ್ ಈ ಥರ ಮನು, ಈ ಥರ ನಡಿಬೇಕು ಫ್ರೆಂಡ್ಸ್. ನೆನಪಾರ ಮಾತು. ಈ ಥರ ನಡಿಬೇಕು ಫ್ರೆಂಡ್ಸ್. ನಿಮ್ಮ ಲಿವರ್ದು ಬೋಟಿ ಎಲ್ಲ ಆಚೆ ಬರುತ್ತೆ. ನಿಮ್ಮ ಬೋಟಿ ಲಿವರ್. ಗೋಧಿ ವೃಕ್ಷ ಇದೆ, ಎಲ್ಲರೂ ಅಲ್ಲಿ ಹೋಗಿ ಧ್ಯಾನ ಮಾಡಿ ಬನ್ನಿ. ರೋಡ್ ಅದು ರೋಡೇ ಇಲ್ಲ ಇಲ್ಲ ಇದೆ ಬಾ. ಇದೇ ಬರಲಾ? ಅಲ್ಲ, ನೀವು ಬಂದ್ರೆ ಅವ್ರ ಪಾಡಿಗೆ ಅವರೇ ಬರ್ತಾರೆ. ಬನ್ನಿ, ಬರ್ತಾರೆ. ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ನೋಡಿಲ್ಲಿ ಈಗ ಟೈಮು 4 ಗಂಟೆ. ಏನ್ ಗೊತ್ತಾ, 4:15ವರೆಗೂ ನಡೆಯೋಣ. ಸಿಂಪಲ್ ಲಾಜಿಕ್ ಹೆಂಗ್ ಗೊತ್ತಾ, ನಾವು ಹೋದ್ರೆ ನಮ್ಮಿಂದ ಬರ್ತಾರೆ. ಇನ್ನೆಲ್ಲೂ ಬೇಡ ಬೇಡ ಬೇಡ, ಇರಿಟೇಟ್ ಬರ್ಲಿ ಬಾ. ಛತ್ರಿ ಯಾತಕ್ಕೆ ಇರೋದು ಬಾ. 4 ಗಂಟೆ, 4:15ವರೆಗೂ ನಡೆಯೋಣ. ಆಮೇಲೆ ವಾಪಸ್ಸು ಹೇಳೋದು ಕೇಳಿಸ್ಕೊಳ್ಳೋದೇ ಇಲ್ಲ. ಅರ್ಧ ಗಂಟೆ ವೇಸ್ಟ್ ಮಾಡ್ತೀಯ. ತೋರಿಸಿ ನಿನಗೆ ಅಷ್ಟೇ. 4:15ವರೆಗೂ ಎಲ್ಲಾಗತ್ತೋ ನಡಿ. ಆಮೇಲಿಂದ ನೋಡು ಸಾಕ್ಷಿ. ಈ ಗಿರಿಯೇ ಸಾಕ್ಷಿ. ಏನೋ ಕಲ್ಲಿರಲಿ ಮುಳ್ಳೇ ಇರಲಿ ನಾ ಜೊತೆಲಿ ಮುನ್ನಡೆವೆ, ನೀ ನಡಿಯ ಇಡುವೆದೇ ತಾರಾಕಿಸುವೆ. ಅದು ಸ್ವರ ಬರ್ಬೇಕು ಅಲ್ಲಿವರೆಗೂ. ಇಲ್ಲ 750 ಮೀಟರ್ಸ್ ಇರ್ಬೇಕಷ್ಟೇ. ಹೆದರ್ಕೋಬೇಡ ಅಂತಂದು ಹೇಳಿ. 4:15 ಜಿಂಕೆ ಮರೀನಾ ನೀ ಜಿಂಕೆ ಮರಿ. ಇವನ್ ಮಾತ್ರ ಕೇಳ್ಬೋದು. ಇವನ್ ಬಂದಿದ್ದಾನಂತೆ. ಕತ್ಲಾಗ ಹೋಗುತ್ತೆ. ನಾವು ಬಂದಾಗ ಅಲ್ಲಿ ತನಕ ಬೈಕಲ್ಲೇ ಹೋಗಿದ್ವಿ, ದೇವಸ್ಥಾನ ತನಕ. ನೀನು ಗ್ಲಾಸಸ್ ತೆಗೆದ್ರೆ ಅವಾಗ ಕತ್ಲೋಗುತ್ತೆ. ಅಲ್ಲೋಗ್ಬಿಟ್ಟು ಇವನು ಗ್ಲಾಸಸ್ ಹಾಕ್ಕೊಳ್ಳಿ, ಅದಕ್ಕೆ ಕತ್ಲಾಗ ಹೋಗಿದೆ. ಇಲ್ಲ 4 ಗಂಟೆವರೆಗೂ 4:15ವರೆಗೂ ನಡೆಯೋದು. ಆಮೇಲೆ ನಾವು ಎಷ್ಟು ತಲುಪ್ತೀವೋ ಸರಿ ವಾಪಸ್ ಕರ್ಕೊಂಬಂದ್ಬಿಡ್ತೀನಿ. ಈ ಮಾತಿಗೆ ದೇವರೇ ಸಾಕ್ಷಿ, ಈ ಮಾತಿಗೆ ವನವೇ ಸಾಕ್ಷಿ, ಏನಾದರೂ ನನ್ನ ನಂಬಿ ಹೆಜ್ಜೆ ಇಡು ಚೆಲುವೆ. ಏನಂತೀಯ? ಇನ್ನೊಂದು 1/4 ಕಿಲೋಮೀಟ್ರ್ ಇದೆ, ಮತ್ತೆ ಅಪ್ ಬರುತ್ತೆ. ಆಮೇಲಿಂದ ಡೌನ್ ಬರುತ್ತೆ. ಜೀವನ ಇಷ್ಟೇ, ಕಷ್ಟ ಆದಮೇಲೆ ಸುಖ ಬರುತ್ತೆ, ಬೆವರು ಬರುತ್ತೆ. ಇಲ್ಲಿ ಜಿಂಕೆ ಇವೆ, ಒಣವಾ ಹಾ ವನ್ಯಜೀವಂಚ ಜೀವಾಂಚ ಸರ್ವತಃ ಮೂಟ ಶತ್ರು ಆಹೆ. ಮಾಡಬೇಡಿ, ಸಿಗರೇಟು ಎಲ್ಲ ಮಾಡಬೇಡಿ. ಪಕ್ಷಿ ಸಂವರ್ಧನ್ ಹಿ
ಆಪ್ಲಿ ಜವಾಬ್ದಾರಿ, ಪಕ್ಷಿ ಸಂರಕ್ಷಣೆ ನಮ್ಮ ಜವಾಬ್ದಾರಿ. ಮಲಬಾರ್ ಗ್ರೇ ಹಾರ್ನ್ಬಿಲ್ ಮಷೆ ಯಾಕೆ ಅಲ್ಲಿ ಅಂತ ಎದುರಿಸ್ಬಿಟ್ಲು. ಬೇಡ, ಅಂಬೋಲಿ ಹಿಲ್ ರೆಸಾರ್ಟ್ ನೀನು ಒಂದು ವಾಯ್ಸ್ ಎಕ್ಸ್ಟ್ರಾ ಆಯಿತು ಅಂದರೆ ನೀನೇ ಕಷ್ಟಪಡ್ತೀಯ, ಯೋಚನೆ ಮಾಡು. ಯಾಕಮ್ಮ ಇಳಿಯೋ, ಒಂದೊಂದು ಮಾಮ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಬಂದ್ಬಿಟ್ವಿ. ಕರೆಕ್ಟಾಗಿ ಇಲ್ಲಿಂದ 300 ಮೀಟ್ರು. ಇಲ್ಲಿ ನೋಡಿ ಒಂದು ತಿಮಿಂಗ್ಲ ಇದೆ ಇಲ್ಲಿ. ಹ್ಞೂ ನೋಡಿದೆ, ಚೆನ್ನಾಗಿದೆ ಬಿಡಿ. ಇವೆಲ್ಲ ಬಿಡಿ ಆಯಿತು. ಇವೆಲ್ಲ ಇದೆ ಅಲ್ಲಿ. ಈ ತಿಮಿಂಗ್ಲಗಳೆಲ್ಲ ಇದೆ ಅಲ್ಲಿ ಶಾಪಗ್ರಸ್ತರಾಗಿ ಬಂಡೆಗಳಾಗಿವೆ. ಓಕೆ, ಸದ್ಯ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆ. ಇಲ್ಲೇ ನಾನು ಇನ್ಫಿಲ್ಡ್ ತೊಗೊಂಡೋಗಿದ್ದೆ. ಕೂತ್ಕೋತೀರಾ? ಇಲ್ಲಿಂದ ಫುಲ್ಲು ಪಾತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ನಿಮಗೆ ಕಷ್ಟ ಆಗಲ್ಲ ನೋಡಿ, ಹಾಗೇ ಹೋಯ್ತು, ಬಂದೇ ಬಿಟ್ವಿ. ನೀನು ಮೊದಲನೇ ಹೆಜ್ಜೆ ಇಡು, ದೇವ್ರು ನೋಡ್ಕೊತಾನೆ, ಮಿಕ್ಕಿದ್ದು ಕರ್ಕೊಂಡು ಬರ್ತಾನೆ. ಬರೋಕ್ಕಿಂತ ಮುಂಚೆ ಹೋಗೋ ಇಂಥ ಜಾಗದಲ್ಲಿ ಕತ್ಲಲ್ಲಿ ದೇವ್ರು ಒಬ್ಬರನ್ನೇ ಬಿಟ್ಬಿಟ್ಟು ನೀವು ಓಡಾಡ್ತೀರಾ? ಈ ಮಾತಿಗೆ ಮನವೇ ಸಾಕ್ಷಿ. ಇಲ್ಲಿಂದ ಇನ್ನು 13 ನಿಮಿಷ ಮಾತ್ರ ಉಳಿದಿದೆ. ಬಡ ಫ್ರೂಟ್ ಜಸ್ಟ್ 1 hour ಆಯಿತು ಅಲ್ಲಿ ಶುರು ಮಾಡಿ ಬಂದ್ವಿ ದೇವಸ್ಥಾನದ ಹತ್ರ. 3:30 ಅಲ್ಲಿ ಶುರು ಮಾಡಿದ್ದು, 4:30. ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ಚಪ್ಪಲಿ ಬಿಟ್ಟು ಒಳಗಡೆ ಹೋಗೋಣ. 1 hour ಅಲ್ಲಿ ಬಂದ್ಬಿಟ್ವಿ. ಹಿರಣ್ಯಕೇಶಿ ಇವಾಗ ಉಕ್ಕುತ್ತಾ ಇಲ್ಲೋ ಗೊತ್ತಿಲ್ಲ. ಒಂದು ನಂದಿ ಇರುತ್ತೆ, ನಂದಿ ಬಾಯಿಂದ ಬರ್ತಾ ಇರುತ್ತೆ. ಮಲ್ಲೇಶ್ವರ ಹತ್ರ ಅದೇ ಥರನೇ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಇವ್ರು ಕಟ್ಟಿದ್ದಾರೆ ಅದನ್ನು. ನದಿ ಉಕ್ಕೋ ಜಾಗ ನ್ಯಾಚುರಲ್ ಆಗೇ ಇದೆ. ಆ ಶಿವಲಿಂಗ ಇದೆಯಲ್ಲ, ಯಾವುದೋ ಒಂದು ಬೆಟ್ಟ ಒಳಗಡೆಯಿಂದ ಬರೋದು. ಜೋರಾಗಿ ಬಾರಿಸಮ್ಮ ಗಂಟೆನ, ಅದು ಸ್ಪೆಷಲ್. ಠಾಕರೆ ವೈಲ್ಡ್ ಲೈಫ್ ಫೌಂಡೇಶನ್, ಪರವಾಗಿಲ್ಲ. ಹಾಂ, ಡೊನೇಟೆಡ್ ಬೈ ಠಾಕರೆ ವೈಲ್ಡ್ ಲೈಫ್ ಫೌಂಡೇಶನ್ ಟು ಮಹಾರಾಷ್ಟ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಬಾಂಡ್ ಹಿರಣ್ಯಕೇಶಿ ಲೋಜ್. ನಿಧಾನ. ಠಾಕರೆ ವೈಲ್ಡ್ ಲೈಫ್ ಫೌಂಡೇಶನ್ ಅವ್ರು ಕೊಟ್ಟಿರೋದು ಈ ಜಾಗ. ಡೊನೇಟೆಡ್ ಬೈ ಠಾಕರೆ. ಥರ ಇಲ್ಲಿದೆಯಲ್ಲ ಕುರುಕ್ಷೇತ್ರದಲ್ಲಿ, ಅದು ನೈಮಿಷಾರಣ್ಯದಲ್ಲಿದೆಯಲ್ಲ, ಪ್ರಶಾಂತವಾದ ಸ್ಥಳ. ಆ ಮೀನು ಕಾಣಿಸಿದ್ರೆ ನೋಡೋಣ, ಹಿರಣ್ಯಕೇಶಿ ನೋಡ. ಆ ನಂದಿ ಬಾಯಿಂದ ನೀರು ಬರ್ತಿರುತ್ತೆ ನಾರ್ಮಲ್ ಡೇಸಲ್ಲಿ. ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಇಷ್ಟು ನಿಧಾನವಾಗಿ ಮಾತಾಡೋದು. ಪ್ರಕೃತಿಗೆ ನಾವು ಬಂದಿರುವಂಥ ಶಬ್ದ ಕೇಳಿಸ್ಬೇಕು, ಅದು ನಮಗೆಲ್ಲ ಆಶೀರ್ವಾದ ಮಾಡುತ್ತೆ. ಹಿರಣ್ಯಕೇಶಿ ಮಂದಿರ. ಅದು ಡೀಪೆಸ್ಟು ಕೇವ್, ಅದು ಕಮಲೇಶ್ವರಿ ಗುಹೆ ಟೈಪು. ಅಲ್ಲಿಂದ ನೀರು ಹಿಂಗೆ ಉಕ್ಕಿತಾ ಇರುತ್ತೆ ಬಳ ಬಳ ಅಂತ. ಇಲ್ಲಿ ಫುಲ್ಲು ನೀರಿರುತ್ತೆ ಆ್ಯಕ್ಚುಲಿ. ಅದು ಗಂಗಾದೇವಿ